ಇವತ್ತು ನಾನು ನಮ್ಮ ನಾಯಕರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು ಭೇಟಿ ಮಾಡಿ ದೆಹಲಿಯಲ್ಲಿ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಏನು ಅಭಿವೃದ್ಧಿ ಕಾರ್ಯಕ್ರಮಗಳಿದ್ದಾವೆ ಮತ್ತು ಅರಣ್ಯ ಇಲಾಖೆಯ ಬಗ್ಗೆ ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮತ್ತು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ನಮ್ಮಲ್ಲಿ ಹಸಿರು ಹೊದಿಕೆ ಕಡಿಮೆ ಇದೆ, 5%ಕ್ಕಿಂತ ಕಡಿಮೆ ಇದೆ, ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ಅವರು ತಮ್ಮ ಒಂದು ಸಲಹೆ ಕೊಟ್ಟಿದ್ದಾರೆ. ಆ ವಿಷಯದಲ್ಲೂ ನಾನು ಬರುವಂಥ ದಿನಮಾನಗಳಲ್ಲಿ ಹೆಚ್ಚಿನ ಒಂದು ಅನುದಾನವನ್ನು ಒದಗಿಸಿ ಕಲ್ಯಾಣ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ 5 ಜಿಲ್ಲೆಗಳಿದ್ದಾವೆ: ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ. ಈ ಜಿಲ್ಲೆಗಳಲ್ಲಿ ಒಂದು ಎತ್ತರದ ಸಸಿಗಳನ್ನು ನೆಟ್ಟು ಹಸಿರು ಹೊದಿಕೆ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇನೆ. ಮತ್ತು ಪಕ್ಷದ ಬಗ್ಗೆ ಇತರ ವಿಷಯಗಳ ಬಗ್ಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅನುಷ್ಠಾನ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಗೊತ್ತಿಲ್ಲ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರು ಏನು ಪತ್ರವನ್ನು ಕೊಟ್ಟಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಅದು ನಮ್ಮ ಇಲಾಖೆಗೆ ನನಗೆ ಇನ್ನೂ ತಲುಪಿಲ್ಲ ಅಥವಾ ನಾನು ನೋಡಿಲ್ಲ. ಇವತ್ತು ಬಂಡೀಪುರ ರಾತ್ರಿ ಸಂಚಾರದ ವಿಷಯ ಏನಿದೆ, ಇದು ಅಂತಾರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು, ಅತ್ಯಂತ ಸೂಕ್ಷ್ಮವಾದಂಥ ಒಂದು ವಿಚಾರ ಇದೆ. ಇದ್ರ ಬಗ್ಗೆ ಕಾನೂನಿನ ತಜ್ಞರ ಒಂದು ಸಲಹೆಯನ್ನು ಪಡೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಮುಖ್ಯಮಂತ್ರಿಗಳು ಒಂದು ಎರಡೂ ರಾಜ್ಯಗಳ ಮತ್ತು ಏನು ಎಲ್ಲರ ಅನಿಸಿಕೆಗಳಿದ್ದಾವೆ ಅದೆಲ್ಲವನ್ನು ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡ್ತಾರೆ. ಸರ್, ಮೊನ್ನೆ ಕೂಡ ಈ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಿದ್ರಿ, ಅದನ್ನು ಕೂಡ ವಿತ್ಡ್ರಾ ಮಾಡಿದೆ ಸರ್ಕಾರ. ನೋಡಿ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೊಂದು ಇವರು ಅಫಿಡವಿಟ್ ಹಾಕಿದ್ದಾರೆ ಅದು ಸರ್ಕಾರದ ಗಮನಕ್ಕೆ ಬಂದಿಲ್ಲ. ಈಗಾಗಲೇ ನಿಯಮಗಳಿದ್ದಾವೆ. ಇವತ್ತು ಯಾವುದೇ ಒಂದು ಅಂತಾರಾಜ್ಯದ ವಿಷಯ ಇರ್ಬೋದು, ಅತ್ಯಂತ ಮಹತ್ವದಾದಂಥ ವಿಷಯ ಇರ್ಬೋದು, ಎಲ್ಲ ವಿಷಯಗಳ ಬಗ್ಗೆ ಸರ್ಕಾರದ ಜೊತೆಲಿ ಚರ್ಚೆ ಮಾಡಿ ಇವತ್ತು ಅವರ ಒಂದು ಪರವಾನಗಿ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಆ ವಿಷಯದ ಬಗ್ಗೆನೇ ಈಗ ಸರ್ಕಾರ ಒಂದು ತೀರ್ಮಾನವನ್ನು ಮಾಡ್ತದೆ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಸುಮಾರು 2-3 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಸಚಿವ ಸಂಪುಟದ ಒಂದು ಅತ್ಯಂತ ಮಹತ್ವದಾದಂಥ ನಮ್ಮ ಪಕ್ಷದಲ್ಲಿ ಹಿಂದೆ ಕಾರ್ಯಾಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ, ಈಗ ಹಿರಿಯ ಸಚಿವರಾಗಿ ಸೇವೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಮಾನ್ಯ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವ ಸಂಪುಟದ ಸದಸ್ಯರಾಗಿದ್ದಾರೆ. ರಾಜ್ಯ ಮತ್ತು ಕೇಂದ್ರದ ನಡುವೆ ನಿರಂತರವಾಗಿ ಮಂತ್ರಿಗಳ ಸಂಪರ್ಕ ಇದ್ದೇ ಇರ್ತದೆ. ಯಾವ ಪಕ್ಷದವರಿದ್ದರೂ ಎಲ್ಲರ ಉದ್ದೇಶ ಅಭಿವೃದ್ಧಿನೇ ಇದೆ. ರಾಜ್ಯದ ಅಭಿವೃದ್ಧಿಗಾಗಿ ಹೋಗಿ ಚರ್ಚೆ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ? ಮತ್ತು ಅದೇ ರೀತಿ ಹಾಲಿನ ದರ ಹೆಚ್ಚಳ ಮಾಡ್ತಾ ಇದೆ, ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ವಿಪಕ್ಷಗಳಿಂದ ವಿರೋಧ ಇದೆ, ಜನರಿಂದ ವಿರೋಧ ಇದೆ. ನೋಡಿ, ಸರ್ಕಾರ ಆಗಿದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಈಗ BJPಯವರು ಬರೋ ಸುಳ್ಳು ಹೇಳ್ತಾರೆ ಅಷ್ಟೇ. ಇವತ್ತು ಹಾಲಿನ ದರದ ಬಗ್ಗೆ ನೀವು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿರಿ. ಎಲ್ಲ ರಾಜ್ಯಗಳಲ್ಲಿ 55, 56, 60 ರೂಪಾಯಿ ಪರ್ ಲೀಟ್ರ್ ಹಾಲಿನ ದರ ಇದೆ. ನೀವು ಒಂದು ಕಡೆ ಹೇಳ್ತೀರಿ ಯಾರು ಗ್ರಾಹಕರ ಒಂದು ಹಿತನೂ ಕಾಪಾಡಬೇಕಾಗ್ತದೆ, ರೈತರ ಹಿತನೂ ಕಾಪಾಡಬೇಕಲ್ಲ. ಇವತ್ತು ಯಾರು ಹೈನುಗಾರಿಕೆ ಮಾಡ್ತಾರೆ, ಹೈನುಗಾರಿಕೆ ಲಾಭದಾಯಕ ಆದರೆ ಮಾತ್ರ ಹೈನುಗಾರಿಕೆ ಮಾಡ್ತಾರೆ. ಇವತ್ತು ರೈತರಿಗೆ ಬೆಲೆ ಹೆಚ್ಚಿಗೆ ಕೊಡಬೇಕು, ಸರ್ಕಾರ ಸಹಾಯಧನ ಕೊಡ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಅವ್ರಿಗೇನು ಖರ್ಚು ವೆಚ್ಚಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೈನುಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಹಸುಗಳಿದೆ, ಎಮ್ಮೆಗಳಿದೆ, ಮೇವು ಹಾಕಬೇಕು, ಅದಕ್ಕೆ ನಿರ್ವಹಣೆ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಭಾಳಷ್ಟು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಎಲ್ಲ ಕಡೆ 56, 58, 60 ರೂಪಾಯಿ ಹಾಲಿನ ದರ ಇದೆ. ನಮ್ಮಲ್ಲಿ 45 ಏನೋ ದರ ನಮ್ಮಲ್ಲಿ ಕಡಿಮೆ ಇದೆ. ಹೀಗಾಗಿ ಅದಕ್ಕೆ ಬರೀ ಏನು 4 ರೂಪಾಯಿ ಅಂತ ಅನಿಸುತ್ತೆ, 4 ರೂಪಾಯಿ ದರ ಏರಿಕೆ ಆಗಿದೆ. ಅದು ಯಾರ ಮೇಲೂ ಭಾರ ಆಗೋದಿಲ್ಲ ಮತ್ತು ಯಾರು ರೈತರು ಹೈನುಗಾರಿಕೆ ಮಾಡ್ತಾರೆ ಅವರಿಗೆ ಸಹಾಯ ಆಗ್ತದೆ. ಪ್ರತಿ ಬಾರಿ ಏರಿಕೆ ಮಾಡುವಾಗಲೂ ಇದನ್ನೇ ಹೇಳ್ತೀರಿ, ಬೇರೆ ರಾಜ್ಯದಲ್ಲಿ ಏರಿಕೆ ಆಗಿದೆ ಹಾಗಾಗಿ ನಾವು ಮಾಡ್ತೀವಿ ಅನ್ನೋಂಥದ್ದು ಅಲ್ಲ. ನೋಡಿ, ಇದಕ್ಕೆ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ಏನು ಹಣದುಬ್ಬರ ಏನಿದೆ, ರೈತರ ಖರ್ಚು ವೆಚ್ಚಗಳೇನಾಗ್ತಾ ಇದೆ
ಅವೆಲ್ಲವೂ ಗಮನದಲ್ಲಿ ಇಟ್ಕೊಳ್ಬೇಕಲ್ಲ. ಮತ್ತು ಏನು ಭಾಳ ದೊಡ್ಡ ಮಟ್ಟದಲ್ಲಿ ಏನು ದುಪ್ಪಟ್ಟು ಈ ರೀತಿಯಲ್ಲಿ ಏನಾದರೂ ಮಾಡಿದ್ದಿದೆಯಾ? ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಲೇಬೇಕಾಗ್ತದೆ. ಬೇರೆ ರಾಜ್ಯಗಳಿಗೆ ನಮಗೆ 10 ರೂಪಾಯಿ ವ್ಯತ್ಯಾಸ ಇದೆ. 10 ರೂಪಾಯಿ ರೈತರಿಗೆ ಹಾನಿ ಆಗ್ತಾ ಇಲ್ವಾ? ಇದು ರೈತರ ಹಿತದೃಷ್ಟಿಯಿಂದ ನೋಡಬೇಕಾ ಅಥವಾ ಇಲ್ಲ? ನೋಡಬೇಕಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಿದೆ. ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸಮೇತ ಈಗ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದು ಅದು ಟೆಂಡರ್ನಲ್ಲಿ. ಈಗಾಗಲೇ ವಿದ್ಯುತ್ ಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಕ್ರಮ ಆಗಲಿ ಅವ್ಯವಹಾರ ಆಗಲಿ ಆಗಿಲ್ಲ ಅನ್ನುವಂಥದ್ದು. ಇವತ್ತು BJPಯವರು ಏನೂ ಇಲ್ಲದೆ ಅವ್ರು ಏನೇನು ಮಾಡಿದಾರಲ್ಲ, ಅವ್ರ ಕಾರ್ಯಕಾಲದಲ್ಲಿ ಅಕ್ರಮ ಅವ್ಯವಹಾರಗಳು ಭಾಳಷ್ಟು ಮಾಡಿದ್ದಾರೆ. ಅವ್ರು ಏನು ತಿಳ್ಕೊತಾರೆ, ಎಲ್ಲರೂ ಹಂಗೆ ಇದ್ದಾರೆ ಅಂತ ತಿಳ್ಕೊಳ್ತಾ ಇರ್ಬೋದು. ಪಾರದರ್ಶಕವಾಗಿ ಆಡಳಿತ ಕೊಡ್ತಾ ಇದ್ದೀವಿ, ಜನಪರ ಜೀವಪರ ಆಡಳಿತ ಕೊಡ್ತಾ ಇದ್ದೀವಿ. ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯಲ್ಲಿ ಆರೋಪಗಳು ಮಾಡ್ತಾರೆ. 1,000 ಇರುವಂತಹ ಸ್ಮಾರ್ಟ್ ಮೀಟರ್ ದರವನ್ನು 2,500 ರೂಪಾಯಿಗೆ ಟೆಂಡರ್ ಕೊಡಲಾಗಿದೆ. ಫಿಕ್ಸಿಂಗಿಗೆ 5,000 ರೂಪಾಯಿ ತೆಗೆದುಕೊಳ್ಳಲಾಗ್ತಿದೆ ಅಂತ ನೋಡಿ. ನಿಮಗೆಲ್ಲ ಗೊತ್ತಿದೆ. ಇವತ್ತು KTTP ಕಾಯ್ದೆ ಏನು ಹೇಳ್ತದೆ? ಒಂದು ಸಲ ನಾವು ಟೆಂಡರ್ ಮಾಡಿದ್ದೀವಿ ಅಂತ ಹೇಳಿದರೆ ಎಲ್ರಿಗೆ, ಇವಾಗ ದೊಡ್ಡ ಒಂದೇನಾದರೂ ಟೆಂಡರ್ ಇತ್ತು ಅಂತ ಹೇಳಿದರೆ ಇವತ್ತು ಯಾರು ಬೇಕು ರಾಜ್ಯದಲ್ಲಿ ರಾಷ್ಟ್ರದಲ್ಲಿದ್ದಂಥವರು ಯಾರ್ಯಾರು ಅದಕ್ಕೆ ಅರ್ಹರಿದ್ದಾರೆ ಅವರೆಲ್ಲರೂ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. KTTP ಕಾಯ್ದೆ ಪ್ರಕಾರ ಟೆಂಡರ್ ಆಗಿದ್ದಾಗ ಯಾರು ಎಲ್ಲಕ್ಕಿಂತ ಕಡಿಮೆ ದರ ನಮೂದು ಮಾಡ್ತಾರೆ ಅಂಥವರಿಗೆ ಇವತ್ತು ಟೆಂಡರ್ ಸಿಗ್ತದೆ. ಅದನ್ನು ಮಾಡಿದ್ದಂಥದ್ದು ದಾಖಲೆಗಳಿದ್ದಾವೆ. ಈಗಾಗಲೇ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಇನ್ನು ಹೆಚ್ಚಿನ ಸ್ಪಷ್ಟೀಕರಣ ಬೇಕಾದರೆ ವಿದ್ಯುತ್ ಇಲಾಖೆ ಮಾನ್ಯ ಮಂತ್ರಿಗಳು ಕೊಡ್ತಾರೆ. ಸರ್, KN ರಾಜಣ್ಣ ಅವರ ಪುತ್ರ ಈಗ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಸುಪಾರಿ ಕೊಟ್ಟಿದ್ದಾರೆ ನನ್ನ ಹತ್ಯೆ ಮಾಡೋದಕ್ಕೆ ಅನ್ನುವಂಥದ್ದು. ನೋಡಿ, ಈಗ ಅವರು ದೂರು ಕೊಟ್ಟಿದ್ದಾರೆ. ಈಗಾಗಲೇ COD ತನಿಖೆನೂ ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಬೇಕು. ತನಿಖೆಯಲ್ಲಿ ಇವತ್ತು ಏನು ತನಿಖಾ ವರದಿ ಬರ್ತದೆ ಅದ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ. ಕಾನೂನು ರೀತಿಯ ಕ್ರಮ ಆಗ್ತದೆ. ಸರ್, ಹಿಂದೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದೀಗ ನನ್ನ ಮೇಲೆ ಅಂದರೆ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವ್ರ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆಯಾ? ಮಾತನ್ನು ಬದಲಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಇದು ನೀವು ಅವರಿಗೆ ಕೇಳಬೇಕು ಈ ವಿಷಯ. ಅದಕ್ಕೆ ಇವತ್ತು ಹನಿ ಟ್ರ್ಯಾಪ್ ಇವೆಲ್ಲ ಅಸಹ್ಯ ವಿಚಾರಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಾನು ನಮ್ಮ ನಾಯಕರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು ಭೇಟಿ ಮಾಡಿ ದೆಹಲಿಯಲ್ಲಿ, ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಏನು ಅಭಿವೃದ್ಧಿ ಕಾರ್ಯಕ್ರಮಗಳಿದ್ದಾವೆ ಮತ್ತು ಅರಣ್ಯ ಇಲಾಖೆಯ ಬಗ್ಗೆ ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮತ್ತು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ನಮ್ಮಲ್ಲಿ ಹಸಿರು ಹೊದಿಕೆ ಕಡಿಮೆ ಇದೆ, 5%ಕ್ಕಿಂತ ಕಡಿಮೆ ಇದೆ, ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ಅವರು ತಮ್ಮ ಒಂದು ಸಲಹೆ ಕೊಟ್ಟಿದ್ದಾರೆ. ಆ ವಿಷಯದಲ್ಲೂ ನಾನು ಬರುವಂಥ ದಿನಮಾನಗಳಲ್ಲಿ ಹೆಚ್ಚಿನ ಒಂದು ಅನುದಾನವನ್ನು ಒದಗಿಸಿ ಕಲ್ಯಾಣ ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ 5 ಜಿಲ್ಲೆಗಳಿದ್ದಾವೆ, ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಈ ಜಿಲ್ಲೆಗಳಲ್ಲಿ ಒಂದು ಎತ್ತರದ ಸಸಿಗಳನ್ನು ನೆಟ್ಟು ಹಸಿರು ಹೊದಿಕೆ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇನೆ. ಮತ್ತು ಪಕ್ಷದ ಬಗ್ಗೆ ಇತರ ವಿಷಯಗಳ ಬಗ್ಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅನುಷ್ಠಾನ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಗೊತ್ತಿಲ್ಲ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರು ಏನು ಪತ್ರವನ್ನು ಕೊಟ್ಟಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಅದು ನಮ್ಮ ಇಲಾಖೆಗೆ ನನಗೆ ಇನ್ನೂ ತಲುಪಿಲ್ಲ ಅಥವಾ ನಾನು ನೋಡಿಲ್ಲ. ಇವತ್ತು ಬಂಡೀಪುರ ರಾತ್ರಿ ಸಂಚಾರದ ವಿಷಯ ಏನಿದೆ, ಇದು ಅಂತಾರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು, ಅತ್ಯಂತ ಸೂಕ್ಷ್ಮವಾದಂಥ ಒಂದು ವಿಚಾರ ಇದೆ. ಇದ್ರ ಬಗ್ಗೆ ಕಾನೂನಿನ ತಜ್ಞರ ಒಂದು ಸಲಹೆಯನ್ನು ಪಡೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಮುಖ್ಯಮಂತ್ರಿಗಳು ಒಂದು ಎರಡೂ ರಾಜ್ಯಗಳ ಮತ್ತು ಏನು ಎಲ್ಲರ ಅನಿಸಿಕೆಗಳಿದ್ದಾವೆ ಅದೆಲ್ಲವನ್ನು ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡ್ತಾರೆ. ಸರ್, ಮೊನ್ನೆ ಕೂಡ ಈ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಿದ್ರೆ ಅದನ್ನು ಕೂಡ ವಿತ್ಡ್ರಾ ಮಾಡಿದೆ ಸರ್ಕಾರ. ನೋಡಿ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೊಂದು ಇವರು ಅಫಿಡವಿಟ್ ಹಾಕಿದ್ದಾರೆ ಅದು ಸರ್ಕಾರದ ಗಮನಕ್ಕೆ ಬಂದಿಲ್ಲ. ಈಗಾಗಲೇ ನಿಯಮಗಳಿದ್ದಾವೆ. ಇವತ್ತು ಯಾವುದೇ ಒಂದು ಅಂತಾರಾಜ್ಯದ ವಿಷಯ ಇರ್ಬೋದು, ಅತ್ಯಂತ ಮಹತ್ವದಾದಂಥ ವಿಷಯ ಇರ್ಬೋದು, ಎಲ್ಲ ವಿಷಯಗಳ ಬಗ್ಗೆ ಸರ್ಕಾರದ ಜೊತೆಲಿ ಚರ್ಚೆ ಮಾಡಿ ಇವತ್ತು ಅವರ ಒಂದು ಪರವಾನಗಿ ತೆಗೆದುಕೊಂಡು
ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಆ ವಿಷಯದ ಬಗ್ಗೆನೇ ಈಗ ಸರ್ಕಾರ ಒಂದು ತೀರ್ಮಾನವನ್ನು ಮಾಡ್ತದೆ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಸುಮಾರು 2-3 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಸಚಿವ ಸಂಪುಟದ ಒಂದು ಅತ್ಯಂತ ಮಹತ್ವದಾದಂಥ ನಮ್ಮ ಪಕ್ಷದಲ್ಲಿ ಹಿಂದೆ ಕಾರ್ಯಾಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಈಗ ಹಿರಿಯ ಸಚಿವರಾಗಿ ಸೇವೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಮಾನ್ಯ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವ ಸಂಪುಟದ ಸದಸ್ಯರಾಗಿದ್ದಾರೆ. ರಾಜ್ಯ ಮತ್ತು ಕೇಂದ್ರದ ನಡುವೆ ನಿರಂತರವಾಗಿ ಮಂತ್ರಿಗಳ ಸಂಪರ್ಕ ಇದ್ದೇ ಇರ್ತದೆ. ಯಾವ ಪಕ್ಷದವರಿದ್ದರೂ ಎಲ್ಲರ ಉದ್ದೇಶ ಅಭಿವೃದ್ಧಿನೇ ಇದೆ. ರಾಜ್ಯದ ಅಭಿವೃದ್ಧಿಗಾಗಿ ಹೋಗಿ ಚರ್ಚೆ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ? ಮತ್ತು ಅದೇ ರೀತಿ ಹಾಲಿನ ದರ ಹೆಚ್ಚಳ ಮಾಡ್ತಾ ಇದೆ, ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ವಿಪಕ್ಷಗಳಿಂದ ವಿರೋಧ ಇದೆ, ಜನರಿಂದ ವಿರೋಧ ಇದೆ. ನೋಡಿ, ಏರಿಕೆ ಸರ್ಕಾರ ಆಗಿದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಈಗ BJPಯವರು ಬರೋ ಸುಳ್ಳು ಹೇಳ್ತಾರೆ ಅಷ್ಟೇ. ಇವತ್ತು ಹಾಲಿನ ದರದ ಬಗ್ಗೆ ನೀವು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿರಿ. ಎಲ್ಲ ರಾಜ್ಯಗಳಲ್ಲಿ 55, 56, 60 ರೂಪಾಯಿ ಪರ್ ಲೀಟ್ರ್ ಹಾಲಿನ ದರ ಇದೆ. ನೀವು ಒಂದು ಕಡೆ ಹೇಳ್ತೀರಿ ಯಾರು ಗ್ರಾಹಕರ ಒಂದು ಹಿತನೂ ಕಾಪಾಡಬೇಕಾಗ್ತದೆ, ರೈತರ ಹಿತನೂ ಕಾಪಾಡಬೇಕಲ್ಲ. ಇವತ್ತು ಯಾರು ಹೈನುಗಾರಿಕೆ ಮಾಡ್ತಾರೆ, ಹೈನುಗಾರಿಕೆ ಲಾಭದಾಯಕ ಆದರೆ ಮಾತ್ರ ಹೈನುಗಾರಿಕೆ ಮಾಡ್ತಾರೆ. ಇವತ್ತು ರೈತರಿಗೆ ಬೆಲೆ ಹೆಚ್ಚಿಗೆ ಕೊಡಬೇಕು. ಸರ್ಕಾರ ಸಹಾಯಧನ ಕೊಡ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಅವ್ರಿಗೇನು ಖರ್ಚು ವೆಚ್ಚಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೈನುಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಹಸುಗಳಿದೆ, ಎಮ್ಮೆಗಳಿದೆ, ಮೇವು ಹಾಕಬೇಕು, ಅದಕ್ಕೆ ನಿರ್ವಹಣೆ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಭಾಳಷ್ಟು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಎಲ್ಲ ಕಡೆ 56, 58, 60 ರೂಪಾಯಿ ಹಾಲಿನ ದರ ಇದೆ. ನಮ್ಮಲ್ಲಿ 45 ಏನೋ ದರ ನಮ್ಮಲ್ಲಿ ಕಡಿಮೆ ಇದೆ. ಹೀಗಾಗಿ ಅದಕ್ಕೆ ಬರೀ 4 ರೂಪಾಯಿ ಅಂತ ಅನಿಸುತ್ತೆ, 4 ರೂಪಾಯಿ ದರ ಏರಿಕೆ ಆಗಿದೆ. ಅದು ಯಾರ ಮೇಲೂ ಭಾರ ಆಗೋದಿಲ್ಲ ಮತ್ತು ಯಾರು ರೈತರು ಹೈನುಗಾರಿಕೆ ಮಾಡ್ತಾರೆ ಅವರಿಗೆ ಸಹಾಯ ಆಗ್ತದೆ. ಪ್ರತಿ ಬಾರಿ ಏರಿಕೆ ಮಾಡುವಾಗಲೂ ಇದನ್ನೇ ಹೇಳ್ತೀರಿ, ಬೇರೆ ರಾಜ್ಯದಲ್ಲಿ ಏರಿಕೆ ಆಗಿದೆ ಹಂಗಾಗಿ ನಾವು ಮಾಡ್ತೀವಿ ಅನ್ನೋಂಥದ್ದು ಅಲ್ಲ. ನೋಡಿ, ಇದಕ್ಕೆ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ಏನು ಹಣದುಬ್ಬರ ಏನಿದೆ, ರೈತರ ಖರ್ಚು ವೆಚ್ಚಗಳೇನಾಗ್ತಾ ಇದೆ, ಅವೆಲ್ಲವೂ ಗಮನದಲ್ಲಿ ಇಟ್ಕೊಳ್ಬೇಕಲ್ಲ. ಮತ್ತು ಏನು ಭಾಳ ದೊಡ್ಡ ಮಟ್ಟದಲ್ಲಿ ಏನು ದುಪ್ಪಟ್ಟು ಈ ರೀತಿಯಲ್ಲಿ ಏನಾದರೂ ಮಾಡಿದ್ದಿದೆಯಾ? ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಲೇಬೇಕಾಗ್ತದೆ. ಬೇರೆ ರಾಜ್ಯಗಳಿಗೆ ನಮಗೆ 10 ರೂಪಾಯಿ ವ್ಯತ್ಯಾಸ ಇದೆ. 10 ರೂಪಾಯಿ ರೈತರಿಗೆ ಹಾನಿ ಆಗ್ತಾ ಇಲ್ವಾ? ಇದು ರೈತರ ಹಿತದೃಷ್ಟಿಯಿಂದ ನೋಡಬೇಕಾ ಅಥವಾ ಇಲ್ಲ? ನೋಡಬೇಕಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಿದೆ. ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸಮೇತ ಈಗ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದು ಅದು ಟೆಂಡರ್ನಲ್ಲಿ. ಈಗಾಗಲೇ ವಿದ್ಯುತ್ ಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಕ್ರಮ ಆಗಲಿ ಅವ್ಯವಹಾರ ಆಗಲಿ ಆಗಿಲ್ಲ ಅನ್ನುವಂಥದ್ದು. ಇವತ್ತು BJPಯವರು ಏನೂ ಇಲ್ಲದೆ ಅವ್ರು ಏನೇನು ಮಾಡಿದಾರಲ್ಲ, ಅವ್ರ ಕಾರ್ಯಕಾಲದಲ್ಲಿ ಅಕ್ರಮ ಅವ್ಯವಹಾರಗಳು ಭಾಳಷ್ಟು ಮಾಡಿದ್ದಾರೆ. ಅವ್ರು ಏನು ತಿಳ್ಕೊತಾರೆ, ಎಲ್ಲರೂ ಹಂಗೆ ಇದ್ದಾರೆ ಅಂತ ತಿಳ್ಕೊಳ್ತಾ ಇರ್ಬೋದು. ಪಾರದರ್ಶಕವಾಗಿ ಆಡಳಿತ ಕೊಡ್ತಾ ಇದ್ದೀವಿ, ಜನಪರ ಜೀವಪರ ಆಡಳಿತ ಕೊಡ್ತಾ ಇದ್ದೀವಿ. ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯಲ್ಲಿ ಆರೋಪಗಳು ಮಾಡ್ತಾರೆ. 1,000 ಇರುವಂತಹ ಸ್ಮಾರ್ಟ್ ಮೀಟರ್ ದರವನ್ನು 2,500 ರೂಪಾಯಿಗೆ ಟೆಂಡರ್ ಕೊಡಲಾಗಿದೆ. ಫಿಕ್ಸಿಂಗಿಗೆ 5,000 ರೂಪಾಯಿ ತೆಗೆದುಕೊಳ್ಳಲಾಗ್ತಿದೆ ಅಂತ. ನೋಡಿ, ನಿಮಗೆಲ್ಲ ಗೊತ್ತಿದೆ. ಇವತ್ತು KTTP ಕಾಯ್ದೆ ಏನು ಹೇಳ್ತದೆ, ಒಂದು ಸಲ ನಾವು ಟೆಂಡರ್ ಮಾಡಿದ್ದೀವಿ ಅಂತ ಹೇಳಿದರೆ ಎಲ್ರಿಗೆ, ಇವಾಗ ದೊಡ್ಡ ಒಂದೇನಾದರೂ ಟೆಂಡರ್ ಇತ್ತು ಅಂತ ಹೇಳಿದರೆ ಇವತ್ತು ಯಾರು ಬೇಕು ರಾಜ್ಯದಲ್ಲಿ ರಾಷ್ಟ್ರದಲ್ಲಿದ್ದಂಥವರು ಯಾರ್ಯಾರು ಅದಕ್ಕೆ ಅರ್ಹರಿದ್ದಾರೆ ಅವರೆಲ್ಲರೂ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. KTTP ಕಾಯ್ದೆ ಪ್ರಕಾರ ಟೆಂಡರ್ ಆಗಿದ್ದಾಗ ಯಾರು ಎಲ್ಲಕ್ಕಿಂತ ಕಡಿಮೆ ದರ ನಮೂದು ಮಾಡ್ತಾರೆ ಅಂಥವರಿಗೆ ಇವತ್ತು ಟೆಂಡರ್ ಸಿಗ್ತದೆ. ಅದನ್ನು ಮಾಡಿದ್ದಂಥದ್ದು ದಾಖಲೆಗಳಿದ್ದಾವೆ. ಈಗಾಗಲೇ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಇನ್ನು ಹೆಚ್ಚಿನ ಸ್ಪಷ್ಟೀಕರಣ ಬೇಕಾದರೆ ವಿದ್ಯುತ್ ಇಲಾಖೆ ಮಾನ್ಯ ಮಂತ್ರಿಗಳು ಕೊಡ್ತಾರೆ. ಸರ್, KN ರಾಜಣ್ಣ ಅವರ ಪುತ್ರ ಈಗ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಸುಪಾರಿ ಕೊಟ್ಟಿದ್ದಾರೆ ನನ್ನ ಹತ್ಯೆ ಮಾಡೋದಕ್ಕೆ ಅನ್ನುವಂಥದ್ದು. ನೋಡಿ, ಈಗ ಅವರು ದೂರು ಕೊಟ್ಟಿದ್ದಾರೆ. ಈಗಾಗಲೇ COD ತನಿಖೆನೂ ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಬೇಕು. ತನಿಖೆಯಲ್ಲಿ ಇವತ್ತು ಏನು ತನಿಖಾ ವರದಿ ಬರ್ತದೆ ಅದ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ. ಕಾನೂನು ರೀತಿಯ ಕ್ರಮ ಆಗ್ತದೆ. ಸರ್, ಹಿಂದೆ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದೀಗ ನನ್ನ ಮೇಲೆ ಅಂದರೆ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವ್ರ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆಯಾ? ಮಾತನ್ನು ಬದಲಾಯಿಸ್ತಾ
ಆಗ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಇದು ನೀವು ಅವರಿಗೆ ಕೇಳಬೇಕು ಈ ವಿಷಯ. ಅದಕ್ಕೆ ಇವತ್ತು ಹನಿ ಟ್ರ್ಯಾಪ್ ಇವೆಲ್ಲ ಅಸಹ್ಯ ವಿಚಾರಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ.